ಅಬ್ಬೆ ಏನೇ ಕಲಾವತಿ? ನಿಮ್ಮ ಮೊಮ್ಮಗ 3ನೇ ಮಡಿಕೆ ಈ ವಾರದಲ್ಲಿ ಹೊಡೆದಾಕಿರೋದು. ಯಾರು? ನನ್ನ ಮೊಮ್ಮಗ ನಿಮ್ಮನೆಗೆ ಬಂದು ಮಡಕೆ ಹೊಡೆದಾಕ್ತ? ಬೆಳಗ್ಗೆಯಿಂದ ಅವನು ಮನೆ ಬಿಟ್ಟೆ ಹೊರಗಡೆ ಹೋಗಿಲ್ಲ. ಅವ್ನು ಬರ್ದಿದ್ರೆ ಏನಂತೆ, ಅವನ ಎಸೆ ಕಲ್ಲು ಬರುತ್ತಲ್ಲ, ಚಾಟ್ರ್ ಬಿಲ್ ತಗೊಳ್ಳೋದು ಕಲ್ಲು ಹೊಡಿಯೋದು, ಚಾಟ್ರ್ ಬಿಲ್ ತಗೊಳ್ಳೋದು ಕಲ್ಲು ಹೊಡಿಯೋದು. ಅಷ್ಟು ದೂರ ಚಾಟ್ರ್ ಬಿಲ್ ಹೊಡಿಯಕ್ಕಾಗತ್ತೇನೆ? ಅಬೇ ಅವನು ಎಷ್ಟು ದೂರ ಇದ್ರು ಹೊಡಿತಾನ ಅಬೇ. ಏನ್ ಗುರಿ ಅಂತೀರಿ ಅಬೇ ಅವಂದು? ಆಹಾ, ಗುರಿ ಇಡೋದ್ರಲ್ಲಿ ಅಪ್ಪನ್ನು ತಾತನ್ನು ಮೀರಿಸ್ತಾನೆ ಅಂತ ಕಾಣಿಸತ್ತೆ. ಅವರಿಬ್ರು ಹಾಗೆ 1 ಮೈಲಿ ದೂರ ಇದ್ರು ಗುರಿ ಇಟ್ಟು ಹೊಡಿತಾ ಇದ್ರು. ಇರೋ ಮಡಿಕೆಲ್ಲ ಹೊಡೆದೋದ್ರೆ ನಾನು ಏನ್ ಮಾಡ್ಲಿ ಅಬೇ? ನನ್ನ ಮೊಮ್ಮಗ ನಿಮ್ಮ ಮನೆ ಮಡಿಕೆ ಹೊಡೆದಾಕದ್ನೋ ಬಿಟ್ನೋ ನನಗೆ ಗೊತ್ತಿಲ್ಲ. ಆದ್ರೆ ಅವನ್ ಗುರಿ ಬಗ್ಗೆ ಹೊಗಳಿ ಮಾತಾಡ್ದಿಯಲ್ಲ, ಆ ಖುಷಿಗೆ ಇಟ್ಕೋ ಇದನ್ನ. ಸರಿ ಅಬೇ. ಅಪ್ಪೆ, ನಮ್ ಗದ್ದೆ ಪಕ್ಕದ ರಸ್ತೆಯಲ್ಲಿ ರುದ್ರವಂಶ ಗಾಡಿ ಊತಾಗಿದೆ. ಎತ್ತ ಗದ್ದೆ ಒದ್ದಾಡ್ತಿದ್ದಾರೆ. ಬಾಬೆ ನೋಡೋಣ. ಮನು, ಕಲಾವತಿ ಮನೆ ಮಡಿಕೆ ನೀನೇ ಹೊಡೆದಾಕದ್ಯಾ? ನಿನ್ನನ್ನೇ ಕೇಳ್ತಿರೋದು, ಅವ್ರ ಮನೆ ಮಡಿಕೆ ಹೊಡೆದಾಕದಿಯೋ ಇಲ್ವೋ? ಹೌದು, ನಾನೇ ಹೊಡೆದಿದ್ದು. ಯಾಕೆ ಗೊತ್ತಾ? ಆ ಕಲಾವತಿ ಯಾವಾಗ ನೋಡಿದ್ರು ಅವ್ರ ಅತ್ತನ್ನ ಬೈತಿರ್ತಾರೆ, ಅದಕ್ಕೆ. ಪಾಪ ಅವ್ರ ಕೈಯಲ್ಲಿ 2 ಮಡಕೆ ಇಟ್ಕೊಂಡು ಬರಕ್ಕೆ ಹೇಳ್ತಾರೆ. ಅದೆಲ್ಲ ನನ್ನ ಕೈಯಲ್ಲಿ ನೋಡಕ್ಕಾಗಿಲ್ಲ, ಅದಕ್ಕೆ ಹೊಡೆದೆ. ತಪ್ಪಾಯ್ತು, ಬಸ್ ಹೊಡಿಲ್ಲ. ನೀನ್ ಯಾಕೋ ಬಸ್ಕಿ ಹೊಡಿತೀಯ ಬಂಗಾರ? ನಮ್ ಶತ್ರುಗಳು ನಿನ್ನ ಮುಂದೆ ಬಸ್ಕಿ ಹೊಡಿಬೇಕು. ಅಲ್ಲ ಕಣೋ ಮನು, ಅಷ್ಟು ದೂರದಲ್ಲಿದ್ರು ನೀನು ಗುರಿ ಇಟ್ಟು ಹೊಡಿತೀಯ? ಅಬ್ಬೆ, ನಾನು ಹೆಂಗ್ ಗುರಿ ಇಡ್ತೀನಿ ಗೊತ್ತಾ? ಎಷ್ಟು ದೂರ ಇದ್ರೂ ಹೊಡೆದಾಕ್ತೀನಿ. ಹೌದಾ? ಹಾಗಾದ್ರೆ ನಿನ್ ಸಾಹಸನ ನಾನು ಪರೀಕ್ಷೆ ಮಾಡ್ಬೇಕಲ್ಲ. ಏನ್ ಮಾಡೋಣ? ಅಬ್ಬೆ, ನಮ್ ಗದ್ದೆ ಪಕ್ಕದ ರಸ್ತೆಯಲ್ಲಿ ರುದ್ರವಂಶ ಗಾಡಿ ಊತಾಗಿದೆ. ಮನು, ಅಲ್ಲಿ ದೂರದಲ್ಲಿ ನೋಡು, ಒಂದು ಕಾರ್ ನಿಂತಿದೆ. ಆ ಕಾರಿನ ಚಕ್ರ ಮಣ್ಣಲ್ಲಿ ಹೂತ್ ಹೋಗಿದೆ. ಆ ಕಾರು ರುದ್ರವಂಶದವ್ರದು. ಅವರು ನಮ್ಮ ವೈರಿಗಳು. ನೀನೀಗ ಏನ್ ಮಾಡ್ತೀಯ ಅಂದ್ರೆ, ಈ ಕ್ಯಾಟರ್ ಪಿಲ್ಲರು ಕಲ್ಲು ತಗೊಂಡು ಆ ಕಾರಿನ ಗಾಜಿದೆಯಲ್ಲ ಅದಕ್ಕೆ ಗುರಿ ಇಟ್ಟು ಹೊಡಿಬೇಕು. ಆಗ ನೋಡ್ತೀನಿ ನಿನ್ ಗುರಿ ತಪ್ಪತ್ತೋ ತಪ್ಪಲ್ವೋ ಅಂತ. ಗ್ರೀನ್ ರೈಸ್ ಮಾಡುವ ವಿಧಾನ: ಮಿಕ್ಸಿ ಜಾರ್ಗೆ ಕೊತ್ತಂಬರಿ ಸೊಪ್ಪು, ಹಸಿ ಮೆಣಸಿನಕಾಯಿ, ಬೆಳ್ಳುಳ್ಳಿ, ಶುಂಠಿ, ಪಲಾವ್ ಎಲೆ, ಕಾಳುಮೆಣಸು, ಜೀರಿಗೆ, ಲವಂಗ, ಚಕ್ಕೆ, ಅನಾನಸು, ನೀರು ಹಾಕಿ ರುಬ್ಬಿಕೊಳ್ಳಿ. ಒಂದು ಪ್ಯಾನ್ಗೆ ಎಣ್ಣೆ ಹಾಕಿ ಅದು ಕಾದ ಮೇಲೆ ಜೀರಿಗೆ, ಈರುಳ್ಳಿ, ಕರಿಬೇವು ಹಾಕಿ ಹುರಿದು ರುಬ್ಬಿದ ಮಸಾಲ, ಉಪ್ಪು, ಅನ್ನ ಹಾಕಿ ಮಿಕ್ಸ್ ಮಾಡಿ. ಒಂದು ಚಿಕ್ಕ ಪ್ಯಾನ್ಗೆ ತುಪ್ಪ, ದ್ರಾಕ್ಷಿ, ಗೋಡಂಬಿ ಹಾಕಿ ಹುರಿದು ಕಲಸಿದರೆ ಗ್ರೀನ್ ರೈಸ್ ಸವಿಯಲು ಸಿದ್ಧ. ಅವಳು ಕೇಳೋ ಹಾಗಿದ್ದಿದ್ರೆ ಎಲ್ಲ ಯಾವತ್ತೋ ಸರಿ ಹೋಗ್ತಾ ಇತ್ತು. ಅದಕ್ಕೆ ನೀವಾದ್ರೂ ಏನು? ನಾನಾದ್ರೂ ಏನತ್ತೆ? ಅವಳ ಹತ್ರ ಬಂದು ನೀನ್ ಸೋಲೋದ್ ಬೇಡ, ನಾನೇ ಸೋಲ್ತೀನಿ, ನೀನ್ ನಮ್ಮ ತಂದೆಗೆ ಅವಮಾನ ಮಾಡಿದ್ರು ಪರವಾಗಿಲ್ಲ, ದಯವಿಟ್ಟು ಮನೆಗೆ ಬಾ ಅಂತ ಬೇಡ್ಕೋಬೇಕಾ? ಹಾಗೆಲ್ಲ ಅಳಿ ಅಂದ್ರೆ ಸಂಸಾರ ಅಂದಮೇಲೆ ಇಂಥದೆಲ್ಲ ಏನಾದ್ರೂ ಒಂದು ಇದ್ದೇ ಇರುತ್ತೆ. ಹೋರಾಟ ಮಾಡಿದ್ಲು. ಮಧುವಂತೆ ಅಕ್ಕನ ನ್ಯಾಯ ಸಿಗುವವರೆಗೂ ನನ್ನ ಮದ್ವೆನೇ ಮಾಡ್ಕೊಳ್ಳಲ್ಲ ಅಂತ ಪಣ ತೊಟ್ಟು ಕೂತಿದ್ಲು. ನಿನ್ನ ಪ್ರಾಣನ ಇಟ್ಕೊಂಡಿದ್ಲು ಕಣ ಅಕ್ಕ. ಅವಳು ಮೈ ಮೇಲೆ ನೀನು ಸೇರ್ಕೊಂಡು ಅವಳ ಸಂಸಾರನ ಹಾಳು ಮಾಡ್ತಿದ್ಯಲ್ಲೇ.
ಇದ್ಯಾವುದಪ್ಪ ಹೊಸ ನಂಬರಿಂದ ಫೋನ್ ಬತ್ತದೆ. ಆ ಫೋಟೋ ತಗೊಂಡವೇನಾದ್ರು ಬೇರೆ ನಂಬರಿಂದ ಮಾಡಿರ್ಬೋದಾ? ತೊಂದರೆ ಇಲ್ಲ, ಎತ್ತು ಬಿಡು. ಹಲೋ, ಏಯ್ ಪಟ್ಟಾಪಟ್ಟಿ ಚಡ್ಡಿ ಬನಿಯನ್, ಏನೋ ಮಾಡ್ತಾ ಇದ್ಯಾ? ಶಿವನೇ ಶಂಭುಲಿಂಗ, ನಿನ್ ಜೊತೆಗೆ ಮಾತಾಡ್ದವನೆಲ್ಲಪ್ಪ. ಅಲ್ಲ ಶಿವ, ಯಾಕೆ ಹಿಂಗ್ ಫೋನ್ ಮಾಡಿ ನಂಗೆ ಜಂತುಳ ಬಿಡ್ತಾ ಇದೆ? ಏಯ್ ವಾಯ್ಸ್